ಹೊನ್ನಾವರದ ಹಳದಿಪುರದ ಕೃಷ್ಣಾಶ್ರಮ ಮಠದ ಹಣಕಾಸು ಹಾಗೂ ಸ್ಥಿರಾಸ್ತಿ ನಿರ್ವಹಣೆಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿರುವ ಸದಾಶಿವಗಡದ ಅಜಿತ್ ಪೋಕಳೆ ಅವರು ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಠದ ಆಡಳಿತಕ್ಕೆ ಸಂಬಂಧಿಸಿದಂತೆ ಜುಲೈ 5ರಂದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ದೂರಿನನ್ವಯ ಜುಲೈ 16ರಂದು ಅಧಿಕಾರಿಗಳು ಸ್ಥಳ ತಪಾಸಣೆ ನಡೆಸಿದ್ದು ಸೂಕ್ತ ಕ್ರಮದ ಭರವಸೆ ನೀಡಿದ್ರು. ಇದುವರೆಗೆ ನಿರೀಕ್ಷಿತ ಪ್ರಗತಿಯಾಗಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಅಕ್ರಮವಾಗಿ ಸಮಿತಿ ರಚಿಸಿಕೊಂಡು ಮಠದ ನಿರ್ವಹಣೆಯಲ್ಲಿ ಗೊಂದಲ ಮೂಡಿಸಲಾಗುತ್ತಿದೆ ಎಂದು ವಾಮನಾಶ್ರೀ ಶ್ರೀರಾಮಯ್ಯಜಿ ಹಾಗೂ ಅವರ ಬೆಂಬಲಿಗರ ವಿರುದ್ಧ ಪೊಕಳೆ ಆರೋಪಿಸಿದರು. ಕಾರವಾರ, ಬೆಳಗಾವಿ, ಗೋವಾ ಮತ್ತು ಮಹಾರಾಷ್ಟ್ರ ಭಾಗದ ಸಮಾಜದ ಪ್ರಮುಖರನ್ನ ಕಡೆಗಣಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದ ಅವರು, ಮುಂದಿನ 1 ವಾರದೊಳಗೆ ಸಂಬಂಧಪಟ್ಟವರು ಪೊಲೀಸ್ ಠಾಣೆಗೆ ಹಾಜರಾಗಿ ಸ್ಪಷ್ಟನೆ ನೀಡದಿದ್ದರೆ ದೂರು ದಾಖಲಿಸಲಾಗುವುದು ಎಂದು ಎಚ್ಚರಿಸಿದರು. ಇದೇ ವೇಳೆ ಜುಲೈ 29ರಂದು ಆಯೋಜಿಸಲು ಉದ್ದೇಶಿಸಲಾಗಿರುವ ಚಾತುರ್ಮಾಸ ಕಾರ್ಯಕ್ರಮದ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಧಾರ್ಮಿಕ ನಿಯಮಗಳ ಪ್ರಕಾರ ಗುರುಗಳ ನೇರ ಉಪಸ್ಥಿತಿ ಇಲ್ಲದೆ ಕಾರ್ಯಕ್ರಮ ನಡೆಸುವುದು ಸನಾತನ ಧರ್ಮದ ಪದ್ಧತಿಗೆ ವಿರುದ್ಧವಾಗಿದೆ ಎಂದು ಸಮಾಜದ ಬಂಧುಗಳ ಅಭಿಪ್ರಾಯವಾಗಿದೆ ಎಂದರು. ಅಲ್ಲದೆ ಮಠದ ಆವರಣದಲ್ಲಿ ನಡೆಯುತ್ತಿರುವ ಪ್ರಾಥಮಿಕ ಶಾಲೆಯ ನೆಪದಲ್ಲಿ ಗೊಂದಲಗಳು ಮುಂದುವರಿಯುವ ಸಾಧ್ಯತೆ ಇದೆ. ಇದರಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಭವಿಷ್ಯಕ್ಕೆ ತೊಂದರೆಯಾಗದಂತೆ ತಡೆಯಲು ಈ ಶಾಲೆಯನ್ನು ತಕ್ಷಣವೇ ಹೊನ್ನಾವರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿಲೀನಗೊಳಿಸಬೇಕು ಎಂದು ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಹಾಗೂ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ಅವರು ಮನವಿ ಮಾಡಿದರು. ಆಮೇಲೆ ಮಾಡಿದ ನಂತರ ನಾನು ಕಾರವಾರ ಎಸ್ಪಿ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಇದು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು 0 ಮಾಡಿಸಿದ್ರು. ಅದರಿಂದ ಅವರು ಹೊನ್ನಾವರ ಕಳಿಸ್ಕೊಟ್ರು. ಹೊನ್ನಾವರದಲ್ಲಿ ನನ್ನನ್ನು ಕರೆದು ನೋಟಿಸ್ ಕಳಿಸ್ಕೊಟ್ಟು 16ನೇ ತಾರೀಕಿಗೆ ಮಠದ ಹತ್ರ ಹೋಗಿ ಪಂಚನಾಮೆ ಎಲ್ಲ ಜಗತ್ತು ಮಾಡಿ ರೆಕಾರ್ಡಿಂಗ್ ಎಲ್ಲ ಮಾಡಿ ಇನ್ನೊಂದು 2-3 ದಿನದಲ್ಲಿ ನೀವು ಕರೆಸ್ತೀವಿ, ಅಲ್ಲಿ ಹೋಗಿ ಯಾರಂತ ನೀವು ಪರಿಚಯ ಮಾಡಿ ಅಂತ ಅವ್ರು ಹೇಳಿದ್ದಕ್ಕೆ ಆಯ್ತು ತಿಳ್ಕೊಂಡು ಬಂದಿದ್ದೆ. 20 ತಾರೀಕು 7 ದಿನ ಆಯಿತು. ಇನ್ನೂ ತನಕ ಯಾವುದೇ ಆಕ್ಟಿವಿಟೀಸ್ ಅಂದರೆ ತನಿಖೆ ಮಾಡ್ತಾ ಇಲ್ಲ ಅಂತ ತಿಳಿದು ಬಂದಿದೆ. ಇವತ್ತು ಬೆಳಿಗ್ಗೆ ನಾನು ಹೊನ್ನಾವರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ, ಸರ್ ಏನಾಯಿತು ಅಂತ. ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಬಂದು ಯಾರನ್ನ ಹಲ್ಲೆ ಮಾಡಿದ್ರೆ ನಮಗೆ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು CD ಮಾಡ್ಕೊಂಡು ಬರಬೇಕಂತ. ಆಯ್ತು ಸರ್, ಹಲ್ಲೆ ಮಾಡಿದ್ರೆ ವಿಡಿಯೋ ನಿಮ್ಮ ಕಡೆ ಇದೆ, ನೀವೇನು ನೋಡ್ಕೊಂಡು ಅದನ್ನು ನೋಡ್ಬೇಕಾದ್ರೆ ನೋಡ್ಬೋದು ಯಾರನ್ನ ತಿಳ್ಕೊಂಡು. ಮತ್ತು ವೇದಿಕೆ ಮೇಲೆ ಯಾರು ಕೂತ್ಕೊಂಡಿದ್ರೆ ಅವರು 3-4 ಜನ ಹೆಸರನ್ನು ಕೊಟ್ಟಿದ್ದೇನೆ. ಅದು ಅವ್ರಿಗೆ ಸಂಪರ್ಕ ಮಾಡಿದರೆ ಅವರು ಹೇಳ್ತಾರೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಆದರೆ ಇನ್ನೂ ತನಕ ಅದ್ರ ಬಗ್ಗೆ ಯಾವುದು ನಡೀತಾ ಇಲ್ಲ. ಅದು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಎರಡನೇದಾಗಿ ಈ ಸ್ವಾಮಿಗಳ ವಿಷಯದಲ್ಲಿರುವ ಮನುಷ್ಯನ ಹೆಸರು ಉಪೇಶ್ ಬಾಬು ಅಂತ. ಇವರು ಮೂಲದವರು ಉಡುಪಿ ಮೂರು ಸಾಟವರು. ಇವರು ಏನಾಗ್ತಾ ಇದೆ ಅಂತಂದ್ರೆ, ಈಗ ಅವರು ಬೆಂಗಳೂರು ಕೂಡ ಈ ಕಮಿಟಿ ಮಾಡಿ ರಚನೆ ಮಾಡಿದ್ದಾರೆ. ಅವರು ಕೂಡ ಉಡುಪಿ ಮತ್ತು ಬೆಂಗಳೂರು ಮೂರು ಸೈಡ್ನವರು. ಇಲ್ಲಿಯವರು ಯಾರು ಇಲ್ಲ. ನಮ್ಮ ಕಾರವಾರ ಆಗಲಿ, ಬೆಳಗಾಂ, ಗೋವಾ, ಮಹಾರಾಷ್ಟ್ರದವರು ಯಾರು ಇಲ್ಲ. ಹೀಗಾಗಿ ಅವರವರದೇ ಗುಂಪು ತಯಾರು ಮಾಡಿ ಅವರು ಈಗ ಇಷ್ಟಾದರೂ ಕೂಡ ಅವರು ಈ ಉಪೇಶ್ ಬಾಬುವನ್ನ ಒಮ್ಮೆ ಪ್ರಕರಣ ದಾಖಲಿಸುವಂತ ಯಾರು ಕೂಡ ತಯಾರಿ ಮಾಡ್ತಾ ಇಲ್ಲ. ಮತ್ತು ಇನ್ನು ನಮ್ಮ ಸಮಾಜದವರು ಕೂಡ ಅದರ ಬಗ್ಗೆ ಮತ್ತೆ ಯಾಕಂದ್ರೆ ಈಗ ಒಂದು ಭಯ ಹುಟ್ಟಿದೆ, ನಮ್ಮಲ್ಲಿ ಎಲ್ಲಾದರೂ ಒಂದು ಹಲ್ಲೆ ಆಗುವುದನ್ನು ತಿಳ್ಕೊಂಡು ಸಮಾಜ ಬಾಂಧವರು ಕೂಡ ಅದರಲ್ಲಿ ಬೇಗ ವಾತಾವರಣದಲ್ಲಿದ್ದಾರೆ. ಮೂರನೇದಾಗಿ ಮುಂದೆ ಬರುವ ಈ 29ರಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳು ಚತುರ್ಮಾಸ ಕಾರ್ಯಕ್ರಮ ಇರ್ತದೆ ಎಲ್ಲ ಮಠದಲ್ಲಿ ಪ್ರತಿ ವರ್ಷ. ಈ ಚತುರ್ಮಾಸ ಕಾರ್ಯಕ್ರಮಕ್ಕೆ ಇವರದೇ ಬೆಂಬಲಿಗರು ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಅವರವರದೇ ಕಮಿಟಿ, ಲಡಾಖ್ ಕಮಿಟಿ ಅಂತ ಮಾಡಿದ್ದಾರೆ. ಆ ಕಮಿಟಿ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಜಗದ್ಗುರು ಹತ್ರ ಹೋಗಿದ್ರು. ಅಲ್ಲಿ ಜಗದ್ಗುರು ಅವರು ಹೇಗೆ ಕರೀತದೇನಂತೆ, ಚತುರ್ಮಾಸ ಮಾಡಿ ಅದು ಹೆಂಗಂತ ಹೇಳಿದ್ರೆ, ನಮ್ಮ ಸ್ವಾಮಿಗಳ ಫೋಟೋಗಳನ್ನು ಅಲ್ಲಿ ಇಟ್ಟು 2 ತಿಂಗಳ ಚತುರ್ಮಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಅವರು ಹೇಳಿದಾರಂತ ಇವರು ಹೇಳ್ತಾ ಇದ್ದಾರೆ, ಯಾವ ಈ ಕಮಿಟಿಯವರು. ಆದರೆ ನಮ್ಮ ಹಿಂದೂ ಸಮಾಜದ ಒಂದು ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಫೋಟೋ ಹಚ್ಕೊಂಡು ಚತುರ್ಮಾಸ ಮಾಡೋದು ಎಲ್ಲ ಪದ್ಧತಿ ಇಲ್ಲವೇ ಇಲ್ಲ. ಇದನ್ನೆಲ್ಲರೂ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಗುರುಗಳು ಇರಬೇಕು. ಗುರುಗಳು ಇದ್ದು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅಲ್ಲಿ ಹೋಮ, ಹವನ, ಕೀರ್ತನೆ, ಪ್ರಮಾಣ ವಚನ, ಆಶೀರ್ವಚನ ಮಾಡಿ ತೀರ್ಥ ಪ್ರಸಾದ ಕೊಡುವಂಥದ್ದು ಇರ್ತದೆ. ಯಾವ ಗುರುಗಳು ಕೈಯಲ್ಲಿ ಬರ್ತಾರೆ. ಇದೆಲ್ಲ ಭಕ್ತಾದಿಗಳನ್ನು ಮುಗಿಸುವಂತ ಕಾರ್ಯಕ್ರಮ ಇರ್ತದೆ. ಇದನ್ನು ಬಿಟ್ಟು ನೋಡಿದ್ರೆ ಇವರು ಏನೋ ಒಂದು ಇವರದೇ ಆದ ಗಡ್ಬಡಿಯನ್ನು ಮಾಡಿಕೊಂಡು
ಮಠಕ್ಕೆ ಬಂದು ದೇಣಿಗೆ ಕೊಡುವುದು ಅಂತ ವಿಚಾರ ಕಾಣಿಸ್ತದೆ. ಮಠವನ್ನೇ ಮಾರುವಂತ ಒಂದು ಹುನ್ನಾರದಲ್ಲಿ ಇವರು ಇದ್ದಾರೆ. ಅದೆಲ್ಲ ಆಗಬಾರ್ದು. ಇದಕ್ಕೆಲ್ಲ ನಮ್ಮ ಸಮಾಜ ಬಾಂಧವರು ಸಂಪೂರ್ಣ ಖಂಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ನಾವು ಎಲ್ಲ ಸಮಾಜ ಬಾಂಧವರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಏನು ಕಮಿಟಿ ಎಲ್ಲ ಇದೆ ಅದನ್ನು ಈ ವಿಸರ್ಜನೆ ಮಾಡಲಾಗಿದೆ, ಸಂಪೂರ್ಣವಾಗಿ ವಿಸರ್ಜನೆ ಮಾಡಲಾಗಿದೆ. ಈ ಕಮಿಟಿಯಲ್ಲಿ ಯಾವುದೇ ಮಠದಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದಿನ 3 ತಿಂಗಳ ನಂತರ ಇಲ್ಲಿ ಕಮಿಟಿ ರಚನೆ ಮಾಡಲಾಗುವುದು. ಅದರ ಮುಂಚೆ ಸಮಾಜವನ್ನು ಮಠವನ್ನು ಸಂಪೂರ್ಣ ತೊಳೆದು ಹೋಮ ಹವನ ಹಾಕಿ ಶುದ್ಧೀಕರಣಗೊಳಿಸಲಾಗುವುದು. ಯಾಕಂದ್ರೆ ಈ ಉಪೇಶ್ ಬಾಬು ಅನ್ನೋ ಹುಡುಗ ಇದೆಲ್ಲ ನಮ್ಮ ಮಠವನ್ನ ಇದನ್ನು ಭ್ರಷ್ಟ ಮಾಡಿ ಹಾಕಿದ್ದಾನೆ, ರಾಡಿ ಮಾಡಿ ಹಾಕಿದ್ದಾನೆ. ಅದನ್ನು ತೊಳೆದು ಹೋಮ ಹವನ ಮಾಡಿ ಶುದ್ಧಾಚಾರಗೊಳಿಸಬೇಕು ಮಾಡ್ತೀವಿ ಅಂತ ತಿಳ್ಕೊಂಡು ಒಂದು ಹಿರಿಯರ ಸಭೆ ತಗೊಳ್ತೀವಿ. ಮತ್ತೆ ಮುಂದೆ ಯಾವ ಇದರಲ್ಲಿ ನಾವು ಮಠವನ್ನು ನಡೆಸ್ಕೊಂಡು ಹೋಗ್ಬೇಕು, ಮಠಕ್ಕೆ ಯಾವ ಗುರುಗಳು ಬೇಕು, ಅದು ಎಲ್ಲವನ್ನ ಮುಂದಿನ 3 ತಿಂಗಳಿಂದ ನಿರ್ಧರಿಸಲಾಗುವುದು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.